ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವಿಡಿಯೋ. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ಕಂಟೆಂಟ್ ಏನು ಅಂತಂದರೆ ಫಿಶ್ ಫ್ರೈ. ಫಿಶ್ ಫ್ರೈ ಹೇಗೆ ಮಾಡೋದು, ಇದೊಂದು ಡಿಫ್ರೆಂಟ್ ಥರ. ಸೊ ನಾರ್ಮಲ್ ಆಗಿ ಎಲ್ಲ ಮಸಾಲೆ ಹಾಕ್ಬಿಟ್ಟು ಮಾಡ್ತಾರೆ, ಬಟ್ ನಾನು ಅದೇ ಥರ ಬೇರೆದನ್ನು ಟ್ರೈ ಮಾಡ್ತಾ ನಿಮಗೆ ಹೊಸ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಸೊ ಯಾಕೆ ತಡ, ಈಗಲೇ ಸ್ಟಾರ್ಟ್ ಮಾಡೋಣ ಬನ್ನಿ. ನಮ್ಮ ಮನೇಲಿ ಸೀ ಫಿಶ್ ತಂದಿದ್ರು. ಇದನ್ನು ಕ್ಲೀನ್ ಮಾಡಿಸಿ ಒಂದು ಭಾಗ ಕಟ್ ಮಾಡಿಕೊಂಡು ತಂದಿರೋದು, ಫ್ರೆಶ್ ಆಗಿದೆ. ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪೌಡರು ಹಾಗೆ ಚಿಲ್ಲಿ ಪೌಡರ್ ಹಾಗೂ ಇದಕ್ಕೆ ಗರಂ ಮಸಾಲ ಆ್ಯಡ್ ಮಾಡ್ತಾ ಇದ್ದೀನಿ. ಇದಕ್ಕೆ ಹಾಗೆ ನಾವು ಪೆಪ್ಪರ್ ಪೌಡರ್ ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಾನು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಮತ್ತು ನಾನು ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್, ಇದು 2 ಸ್ಪೂನು, ಹಾಗೆ ಆಚೆ ಚಿಲ್ಲಿ ಮಸಾಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದ್ರಿಂದ ಫಿಶ್ ರುಚಿ ಇನ್ನೂ ಹೆಚ್ಚಾಗುತ್ತೆ, ಅದಕ್ಕೋಸ್ಕರ ಹಾಕ್ತಾ ಇದ್ದೀನಿ. ಈಗ ಫಿಶ್ಗೆ ನಾನು ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೂ ಇದು ಸ್ವಲ್ಪ ಹೊತ್ತು ಮ್ಯಾರಿನೇಟ್ ಆಗಬೇಕು. ಆನಂತರ ಇದನ್ನು ನಾವು ತವಾ ಮೇಲೆ ಇಟ್ಟು ಫ್ರೈ ಮಾಡ್ಕೋಬೋದು. ಈಗ ನಾನು ಮಸಾಲ ಕೋಟಿಂಗ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಪೂರ್ತಿ ಹಚ್ಚಬೇಕು, ಒಳಗಡೆನೂ ಹಚ್ಚಬೇಕು. ಅದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತಿನ್ನೋದಕ್ಕೂ ಕ್ರಿಸ್ಪಿಯಾಗಿ ಚೆನ್ನಾಗಿರುತ್ತೆ. ಇದು ಫಿಶ್ ಪೂರ್ತಿ ಮಸಾಲ ಹಾಕೋದ್ರಿಂದ ಅದನ್ನು ಒಂದು 10 ನಿಮಿಷ ಬಿಡಬೇಕಾಗುತ್ತೆ. ಆನಂತರ ನೀವು ತವಾ ಫ್ರೈ ಮಾಡ್ಕೋಬೋದು. ಇದನ್ನು ನಾನು ಎಲ್ಲನೂ ನೆನೆಸಿಡ್ತಾ ಇದ್ದ ಮೊದಲೇ ಎಲ್ಲ ಮಸಾಲ ಹಾಕಿ ಇಟ್ಕೊಂಡಿದ್ದೆ. ನಿಮಗೆ ತೋರ್ಸೋಕ್ಕಂತ ಒಂದು 2 ಫಿಶ್ ಹಾಗೆ ರಿಮೈನಿಂಗ್ ಇತ್ತು. ಇದಕ್ಕೆ ನಾವು ಚೆನ್ನಾಗಿ ಮಸಾಲೆ ಹಾಕಿ ಸೈಡಲ್ಲಿ ಇಟ್ಕೋಬೇಕಾಗುತ್ತೆ. ಇವಾಗ ಹಾಕಿರೋ ಮಸಾಲೆ ಎಲ್ಲ ಪೂರ್ತಿ ಸೆಟಲ್ ಆಗಬೇಕು, ಅಲ್ಲಿ ತನಕ ನಾವು ಅದನ್ನು ಇಡಬೇಕಾಗುತ್ತೆ ಹೊರಗಡೆ. ಈಗ ನಾನು ಒಳಗಡೆ ಎಲ್ಲ ಫುಲ್ಲು ಮಾಡ್ತಾ ಇದ್ದೀನಿ. ಈ ಮಸಾಲ ಎಲ್ಲ ಸ್ವಲ್ಪ ಹೊತ್ತು ಹಾಗೆ ಇರಬೇಕಾಗುತ್ತೆ. ಆನಂತರ ಇದನ್ನು ತವಾ ಫ್ರೈ ಮಾಡ್ಕೋಬೋದು. ಈಗ ಇದು ರೆಡಿ ಇದೆ. ನಾನು ಇದು ತವಾ ಮೇಲೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಸೈಡ್ ಚೆನ್ನಾಗಿ ಬೇಯಬೇಕಾಗುತ್ತೆ, ರೆಡ್ಡಿಶ್ ಕಲರ್ ಬರಬೇಕು. ಆನಂತರ ಇದನ್ನು ತಿನ್ನೋದಕ್ಕೆ ಸರ್ವ್ ಮಾಡ್ಬೋದು. ಈಗ ಇದು ಒಂದು ಸೈಡ್ ಬೇಯ್ತಾ ಇದೆ, ಇನ್ನೊಂದು ಸೈಡು ಬೇಯಿಸ್ಕೋಬೇಕಾಗುತ್ತೆ. ಇದು ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ನೋಡಿ ನೀವೇ ಹೇಗೆ ಇದೆ ಅಂತ. ಇದನ್ನು ತಿನ್ನೋದಕ್ಕೆ ನಾವು ಸರ್ವ್ ಮಾಡ್ಬೋದು. ತುಂಬ ಒಳ್ಳೆ ಟೇಸ್ಟಿಯಾಗಿದೆ. ಇದರ ಟೇಸ್ಟ್ ಹೇಗಿತ್ತಪ್ಪ ಅಂದರೆ ಅಲ್ಟಿಮೇಟ್. ತುಂಬ ರುಚಿಯಾಗಿತ್ತು, ಮತ್ತೆ ತಿನ್ನಬೇಕು ಅನಿಸುತ್ತೆ. ನೀವು ಒಂದ್ಸತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಇನ್ನು ಯಾರೆಲ್ಲ ಹೊಸಬರಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.